ಸಂಕ್ರಾಂತಿಯ ಸ್ಪೆಷಲ್ ಆಗಿರುವಂತಹ ಮಾದಲಿಯನ್ನು ನೀವು ಬಿಟ್ರಿ ಅಂತಂದ್ರೆ ಸಂಕ್ರಾಂತಿ ಹೆಂಗೆ ಕಂಪ್ಲೀಟ್ ಆಗ್ತದ್ರಿ ಅದಕ್ಕಂತೇಳಿ ತೋರಿಸ್ತೀವಿ ಬರ್ರಿ ನಾವು ಏನು ಮಾಡ್ರಿ ಅಂತಂದ್ರೆ ಇಲ್ಲಿ 3 ಕಪ್ಪಷ್ಟು ಗೋಧಿ ರವ ಹಂಗೆ 1 ಕಪ್ಪಷ್ಟು ಕಡಲೆಬೇಳೆ 1 ಕಪ್ಪಷ್ಟು ಅಕ್ಕಿಯನ್ನು ಹುರಿದ ನಾವು ಮಿಕ್ಸರ್ ಜಾರ್ದಾಗ ಹಾಕಿ ಗರ್ರನಿಸಿ ಸ್ವಲ್ಪ ದಮ್ದಮ್ಮಂಗುಳಿಯೋಂಗೆ ಹಿಟ್ಟನ್ನು ತಯಾರು ಮಾಡ್ಕೊಳ್ಬೇಕ್ರಿ. ಈ ಹಿಟ್ಟಿನಿಂದ ನಾವು ಮಾದಲಿ ಮಾಡೋರಿ. ಏನು ಮಾಡ್ರಿ, ಒಂದು ಪರಾತ್ನೆ ಹಾಕಿ ಅದಕ್ಕೊಂದು ಈಟ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಎಷ್ಟು ಬೇಕಾಕವ್ರಲ್ಲ ಅಷ್ಟೆಲ್ಲ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿರಿ. ಸ್ವಲ್ಪ ಗಟ್ಟಿಂಗೆ ಕಲಿಸ್ಬೇಕಾರೆ ಚಪಾತಿಗೆ ನೆನಪಿಟ್ಕೋರಿ. ಇಷ್ಟು ಆದ್ಮೇಲೆ ಇದರಲ್ಲೇ ಒಂದು ದೊಡ್ಡ ಉಳ್ಳಿಯನ್ನು ನಾವು ಮಾಡ್ಕೊಳ್ಬೇಕ್ರಿ. ಅದನ್ನು ನಾವು ಗೋಧಿ ಹಿಟ್ಟಿನಾಗೆ ಎದ್ದಿ ಚಂದಂಗೆ ಹೆಂಗೆ ಬೇಕೋ ಹಂಗೆ ದಿಪ್ಪಂಗಿನ ಲಟ್ಟಿಸ್ರಿ. ದಂಡಿ ಗಿಂಡಿ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ತವೆ ಮೇಲೆ ಹಾಕಿ ಚಂದಂಗೆ ಅದನ್ನು ಬೇಯಿಸ್ರಿ. ಮ್ಯಾಲ ಕೆಳಗ ಮ್ಯಾಲ ದಂಡಿ ಗಿಂಡಿ ಎಲ್ಲನೂ ನೋಡ್ಕೊಂಡು ಚಂದಂಗೆ ಬೇಯಿಸಿದಾದ್ಮೇಲೆ ಕೈಯಿಂದ ಪೂರ್ತಿ ಸಣ್ಣಗೆ ಮುರಿಯಾಕೆ ಬತ್ತು ಮುರಿರಿ. ಇಲ್ಲ ಅಂತಂದ್ರೆ ಎಲ್ಲನೂ ದಮ್ದಮ್ಮಂಗೆ ಮುರಿದಿಟ್ಕೊಂಡ ಒಮ್ಮೆನೇ ಏನು ಮಾಡಿರಿ, ಮಿಕ್ಸರ್ ಜಾರ್ದಾಗ ಹಾಕಿ ಗೆರ್ರ ಅಂಥೇಳಿ ಅನಿಸಿದ್ರಿ ಅಂತಂದ್ರೆ ಈ ರೀತಿಯಾಗಿ ಆಗಿಬಿಡ್ಬೇಕ್ರಿ ಅದು. ಇನ್ನು ಮುಂದಕ್ಕೆ ಇದ್ರಾಗ ನಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಅಂದಾಜು ನಾವಿಲ್ಲಿ 3 ಕಪ್ಪಷ್ಟು ಬೆಲ್ಲನ ಹಾಕಿದ್ದೀವಿ, ಬೆಲ್ಲದ ಪುಡಿ ಹಾಕಿದ್ದೀವಿ ರೀ. ಅದು ಒಂದೇ ಸಮ ಆಗಲಿ ಅನ್ನೋ ಕಾರಣಕ್ಕೆ ಒಂದ್ಸಲ ಉಲ್ಟಾರನ್ ಮಾಡಿಬಿಟ್ಟಿದ್ದೀವಿ, ಬರೋಬ್ಬರಿಯಾಗಿ ಆಗ್ತೈತ್ರಿ. ಇನ್ನು ಇದ್ರೊಳಗೆ ನಾವೇನು ಮಾಡಿರೋಕ್ರಿ ಅಂತಂದ್ರೆ ಹುರಿದಿರುವಂತಹ ಒಣ ಕೊಬ್ಬರಿ ತುರಿ, ಬಡೆ ಸೊಪ್ಪು, ಆಮೇಲೆ ಪುಟಾಣಿ, ಏಲಕ್ಕಿ ಪುಡಿ, ಜಾಜಿಕಾಯಿ ಪುಡಿ ಇದನ್ನೆಲ್ಲನೂ ಹಾಕಿರಿ, ಗಸಗಸಿನೂ ಹಾಕಿರಿ. ಚಂದಂಗೆ ಆಗ್ತೈತಿ. ಮಸ್ತಾಗಿರುವಂಥ ಮಾದಲಿಯನ್ನು ನೀವು ಮಾಡಿರಿ.